ಇನ್ನು ರಾಜ್ಯಸಭಾ ಚುನಾವಣೆಯ ಬಗ್ಗೆ ಮಾತಾಡಬೇಕು. ಈ ರಾಜ್ಯಸಭಾ ಚುನಾವಣೆಗಳಿದೆಯಲ್ಲ, ಯಾವ ರೀತಿ ತಿರುಗ್ತವೆ, ಟರ್ನ್ ಆಗ್ತವೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರು ಯಾವ ಸಂದರ್ಭದಲ್ಲಿ ಹೇಗೆ ಅಡ್ಡ ಮತದಾನ ಮಾಡ್ತಾರೆ ಅಂತ ಹೇಳೋದು ಕೂಡ ಸಾಧ್ಯವಿಲ್ಲದಿರುವಂಥ ಮಾತು. ಕಳೆದ ಬಾರಿ ಲೆಹರ್ ಸಿಂಗ್ ಹೆಂಗೆ ಗೆದ್ದಿದ್ರು, ಅದರ ಹಿಂದೆ ರಾಮಮೂರ್ತಿ ಹೆಂಗೆ ಗೆದ್ದಿದ್ರು, ಹೀಗೆ ಹಲವಾರು ಉದಾಹರಣೆಗಳನ್ನು ನಾವು ಕೊಡ್ಬೋದು. ಕಾಂಗ್ರೆಸ್ ಈ ಬಾರಿ ನಿಶ್ಚಿಂತವಾಗಿತ್ತು, ನಮಗೇನು ಸಮಸ್ಯೆ ಇಲ್ಲಪ್ಪ, ಖಂಡಿತವಾಗ್ಲೂ ನಾವು ಗೆಲ್ತೀವಿ ಅಂತ. ಆದರೆ ಈಗ ಒಮ್ಮತದ ಅಭ್ಯರ್ಥಿಯಾಗಿ JDS ಮತ್ತು BJPಯ ಒಮ್ಮತದ ಅಭ್ಯರ್ಥಿಯಾಗಿ ಅಂದರೆ ಎರಡನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವ್ರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರಲಾಗಿದೆ. ಇದು ಒಂದು ಲೆಕ್ಕದಲ್ಲಿ ಕಾಂಗ್ರೆಸ್ಸಿನ ನಿದ್ದೆಗೆಡಿಸಿದೆ. ರಾಜ್ಯಸಭೆಗೆ 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಎಂಟ್ರಿ. 6 ಮತಗಳು ಏನಾದರೂ ಕ್ರಾಸ್ ವೋಟ್ ಆದ್ರೆ ಕುಪೇಂದ್ರ ರೆಡ್ಡಿ ಅವರು ಏನೋ 5ನೇ ಅಭ್ಯರ್ಥಿ ನಿಲ್ತಾ ಇದ್ದಾರೆ, ಅವರಿಗೆ ವರ್ಗಾಯಿಸಬೇಕು ಅಂತಕ್ಕಂಥದ್ದು. ಕೇಕ್ ವಾಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದ ಕಾಂಗ್ರೆಸ್ಗೆ ಶಾಕ್. ಕಾಂಗ್ರೆಸ್ನಲ್ಲೂ ಕುಪೇಂದ್ರ ರೆಡ್ಡಿ ಅವರಿಗೆ ಸ್ನೇಹಿತರಿದ್ದಾರೆ, ಅದು ಪ್ರಯತ್ನ ಮಾಡ್ತಾ ಇರ್ತಾರೆ ಅವರು. ಹಾಗಾಗಿ ಆ ಸ್ನೇಹಿತರು ಸಹಾಯ ಮಾಡಿದ್ರೆ ಗೆದ್ದು ಬಿಡ್ಬೋದು, ಹೇಳಕ್ಕಾಗಲ್ಲ. ಇದೇ ರಾಜಕೀಯ ನಿಂತಿರೋದೇ ಲೆಕ್ಕಾಚಾರದ ಮೇಲೆ, ನಂಬರ್ ಗೇಮ್ಗಳ ಒಳೇಟುಗಳ ಮೇಲೆ. ಇಂತಹದ್ದೇ ಮೇಲಾಟ ಈಗ ಮೇಲ್ಮನೆ ಚುನಾವಣೆಯಲ್ಲಿ ಗರಿಗೆದರಿದೆ. ಲೋಕಸಭೆ ಚುನಾವಣೆಗೂ ಮುನ್ನವೇ ರಾಜ್ಯದಲ್ಲಿ ರಾಜ್ಯಸಭೆಯ ಲೆಕ್ಕಾಚಾರ ಜೋರಾಗಿದೆ. ಏನಾದ್ರೂ ಮಾಡಿ ಕಾಂಗ್ರೆಸ್ಗೆ ಬಿಗ್ ಶಾಕ್ ಕೊಡಬೇಕು ಅಂತ ತಂತ್ರ ಹೂಡಿರುವ ಬಿಜೆಪಿ JDS ಮೈತ್ರಿ ಅಭ್ಯರ್ಥಿಯಾಗಿ ರಾಜ್ಯಸಭಾ ಮಾಜಿ ಸದಸ್ಯ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದೆ. ಈ ಮೂಲಕ ಕಾಂಗ್ರೆಸ್ನ ಸುಲಭ ಗೆಲುವಿಗೆ ಶಾಕ್ ಕೊಟ್ಟಿದೆ. ಹಾಗಾದ್ರೆ ಮೈತ್ರಿ 2ನೇ ಅಭ್ಯರ್ಥಿಯಾಗಿ ಕಣದಲ್ಲಿ 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿರೋದ್ರ ಹಿಂದಿರುವ ಲೆಕ್ಕಾಚಾರ ಏನು? ದೋಸ್ತಿಗಳು ಹೂಡಿದ ಈ ನಂಬರ್ ಗೇಮ್ ಎಂತದ್ದು ಅನ್ನೋದನ್ನ ಹೇಳ್ತೀವಿ ನೋಡಿ. ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸುವ ಮೂಲಕ ದೋಸ್ತಿಗಳು ಅಡ್ಡ ಮತದಾನದ ತಂತ್ರ ಹೂಡಿದ್ದಾರೆ. ರಾಜ್ಯದಿಂದ ಒಟ್ಟು 4 ರಾಜ್ಯಸಭಾ ಸ್ಥಾನಕ್ಕೆ ಫೆಬ್ರವರಿ 27ರಂದು ಚುನಾವಣೆ ನಡೆಯಲಿದೆ. ಶಾಸಕ ಸಂಖ್ಯಾಬಲದಂತೆ ಕಾಂಗ್ರೆಸ್ಗೆ 3, ಬಿಜೆಪಿ 1 ಸ್ಥಾನ ಗೆಲುವು ಸುಲಭವಾಗಿದೆ. ಆದ್ರೆ 5ನೇ ಅಭ್ಯರ್ಥಿ ಎಂಟ್ರಿ ಕುಪೇಂದ್ರ ರೆಡ್ಡಿ ಎಂಟ್ರಿಯಿಂದ ಕಾಂಗ್ರೆಸ್ನ 3ನೇ ಸ್ಥಾನಕ್ಕೆ ಪೈಪೋಟಿ ಎದುರಾಗಿದೆ. JDS BJP ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಕಣಕ್ಕೆ ಇಳಿದಿದ್ದು ಕಾಂಗ್ರೆಸ್ಗೆ ಅಡ್ಡ ಮತದಾನದ ಭೀತಿ ಶುರುವಾಗಿದೆ. ಒಬ್ಬ ರಾಜ್ಯಸಭಾ ಅಭ್ಯರ್ಥಿ ಗೆಲುವಿಗೆ 45 ಮತಗಳ ಅಗತ್ಯ ಇದೆ. ಕಾಂಗ್ರೆಸ್ಗೆ 135 ಶಾಸಕರ ಬಲ ಇದ್ದು 3 ಅಭ್ಯರ್ಥಿಗಳ ಗೆಲುವು ಸುಲಭ. ಆದರೆ ಕಾಂಗ್ರೆಸ್ ಲೆಕ್ಕಾಚಾರಕ್ಕೆ ಕೌಂಟರ್ ಆಗಿ ಕುಪೇಂದ್ರ ರೆಡ್ಡಿ ಕಣಕ್ಕೆ ಇಳಿಸಲಾಗಿದ್ದು ಬಿಜೆಪಿ 66 ಶಾಸಕರ ಮತದಿಂದ ಮೊದಲ ಅಭ್ಯರ್ಥಿಗೆ 45 ಮತ ಹೋದ್ರೆ ಬಿಜೆಪಿಯ ಉಳಿದ 21 ಮತಗಳ ಜೊತೆಗೆ JDSನ 19 ಶಾಸಕರು ಕುಪೇಂದ್ರ ರೆಡ್ಡಿಗೆ ಮತ ಚಲಾಯಿಸಬಹುದು. ಜೊತೆಗೆ ಪಕ್ಷೇತರ 4 ಶಾಸಕರನ್ನ ಸೆಳೆದ್ರೆ 44 ಮತ ಪಡೆಯಬಹುದು. ಕಾಂಗ್ರೆಸ್ನಿಂದ ಒಂದು ಅಡ್ಡ ಮತದಾನ ಆದ್ರೆ ಕುಪೇಂದ್ರ ರೆಡ್ಡಿಗೆ ಜಯವಾಗುತ್ತೆ ಅನ್ನೋದು ದೋಸ್ತಿಗಳ ಲೆಕ್ಕಾಚಾರ. ಕಾಂಗ್ರೆಸ್ನ 6 ಶಾಸಕರಿಗೆ HD ಕುಮಾರಸ್ವಾಮಿ ಗಾಳ. ಗೆಲುವಿನ ಹುಮ್ಮಸ್ಸಿನಲ್ಲಿ ಇದ್ದ ಕಾಂಗ್ರೆಸ್ನ ಎದೆ ನಡುಗಿಸೋದು ಅಂದ್ರೆ ಇದೇ ನೋಡಿ. ಈಗಾಗಲೇ ಬಿಜೆಪಿ JDS ನಾಯಕರು 3 ಪಕ್ಷೇತರರನ್ನ ಸಂಪರ್ಕಿಸೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಮಾಜಿ ಸಿಎಂ HD ಕುಮಾರಸ್ವಾಮಿ ಕಾಂಗ್ರೆಸ್ನ 6 ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಈ ಕುರಿತು ಪ್ರತಿಕ್ರಿಯಿಸಿರುವ HDK ವಿಪಕ್ಷಗಳ ಮತಗಳು ನಷ್ಟ ಆಗಬಾರದು ಎಂದಿದ್ದಾರೆ. 6 ಮತ ಕ್ರಾಸ್ ವೋಟ್ ಆದ್ರೆ ಕುಪೇಂದ್ರ ರೆಡ್ಡಿ ಗೆಲ್ಲಬಹುದು ಅಂತ CT ರವಿ ಹೇಳಿದ್ದಾರೆ. ವಿರೋಧ ಪಕ್ಷಗಳ ಮತಗಳು ನಷ್ಟ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಅಭ್ಯರ್ಥಿಯನ್ನ ಚುನಾವಣಾ ಕಣದಲ್ಲಿ ನಿಲ್ಲಿಸಿ 2 ಪಕ್ಷಗಳ ಮೈತ್ರಿಯ ಒಂದು ಹೊಂದಾಣಿಕೆ ಇದೆ. ಈ ಮತವನ್ನ ಕುಪೇಂದ್ರ ರೆಡ್ಡಿ ಅವರು ಏನೋ 5ನೇ ಅಭ್ಯರ್ಥಿ ನಿಲ್ತಾ ಇದ್ದಾರೆ, ಅವರಿಗೆ ವರ್ಗಾಯಿಸಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದೆ. ಈಗ 39 ಓಟು ಹೆಚ್ಚುವರಿಯಾಗಿದೆ, 6 ಮತಗಳು ಕೊರತೆ ಇದೆ. 6 ಮತಗಳು ಏನಾದರೂ ಕ್ರಾಸ್ ವೋಟ್ ಆದರೆ ಹೇಳೋಕ್ಕಾಗಲ್ಲ. ರಾಜಕಾರಣದಲ್ಲಿ ಭಾಳ ಜನ ಸ್ನೇಹಿತರಿರ್ತಾರೆ, ಕಾಂಗ್ರೆಸ್ನಲ್ಲೂ ಕುಪೇಂದ್ರ ರೆಡ್ಡಿ ಅವರಿಗೆ ಸ್ನೇಹಿತರಿದ್ದಾರೆ, ಹಾಗಾಗಿ ಆ ಸ್ನೇಹಿತರು ಸಹಾಯ ಮಾಡಿದ್ರೆ ಗೆದ್ದು ಬಿಡ್ಬೋದು, ಹೇಳೋಕ್ಕಾಗಲ್ಲ. ಬಿಜೆಪಿ JDS ಕ್ರಾಸ್ ವೋಟ್ ತಂತ್ರಕ್ಕೆ ಟಕ್ಕರ್ ಕೊಟ್ಟಿರುವ DCM DK ಶಿವಕುಮಾರ್ ಅವರು ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಮಾಡ್ಲಿ ಎಂದಿದ್ದಾರೆ. ಅದು ಪ್ರಯತ್ನ ಮಾಡ್ತಾ ಇರ್ತಾರೆ ಅವರು. ಅವ್ರ ಪ್ರಯತ್ನ ಅವ್ರು ಮಾಡಲಿ. ನಮ್ಮ ಒಗ್ಗಟ್ಟಿನ ಪ್ರದರ್ಶನ, ನಾವು ಏನು ರಾಜಕಾರಣ ಮಾಡ್ಬೋದು ಅವೆಲ್ಲ ತಾವೇ 27ನೇ ತಾರೀಕು ಚಿತ್ರ ನೋಡ್ತಾರೆ. ಆ ಪಕ್ಷ ವಿಫಲ ಆಗಿರೋದ್ರಿಂದನೇ ಅವರು BJP ಜೊತೆ ಒಟ್ಟಿಗೆ ಸೇರಿ ಹೊಸ ನಂಟಸ್ತನ ಮಾಡ್ತಾ ಇದ್ದಾರೆ. ಅಲ್ಲಿರೋಂಥ ಪಾರ್ಟಿಯವರು ಅವರ ಆತ್ಮಸಾಕ್ಷಿ ಮತವನ್ನು ನಮಗೆ ಕೊಡ್ತಾರೆ ಅನ್ನೋದು ಭರವಸೆ ನಮಗೆ. DCM ಫೆಬ್ರವರಿ 27ಕ್ಕೆ ನೋಡಿ ಏನಾಗುತ್ತೆ ಅಂತಿದ್ರೆ ದೋಸ್ತಿಗಳು ಮಾತ್ರ ತೆರೆ ಮರೆಯಲ್ಲೇ ರಣತಂತ್ರ ಮಾಡ್ತಿದ್ದಾರೆ. ಹೀಗಾಗಿ ರಾಜ್ಯಸಭೆಯಲ್ಲಿ ಯಾರ ತಂತ್ರ ಮೇಲುಗೈ ಸಾಧಿಸುತ್ತೆ ಅನ್ನೋದೇ ಸಸ್ಪೆನ್ಸ್.
ಬ್ಯೂರೋ ರಿಪೋರ್ಟ್ TV9.